ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ಶರಣು ಶರಣಾರ್ಥಿ. ಸ್ಪರ್ಧಾ ಜಗತ್ತೆಂಬ ಸಾಗರದಲ್ಲಿ ಈಜುತ್ತಿರುವ ತಾವುಗಳೆಲ್ಲ ದಡ ಸೇರಬೇಕಾಗಿದೆ. ಆ ದಡ ಸೇರಲು ತಮ್ಮಲ್ಲಿರುವ ಜ್ಞಾನ ಎಂಬ ಶಕ್ತಿಯನ್ನು ಒಟ್ಟುಗೂಡಿಸಬೇಕಾಗಿದೆ. ಆ ಶಕ್ತಿಯನ್ನು ಒಟ್ಟುಗೂಡಿಸಲು ನನ್ನದೊಂದು ಕಿರುಕಾಣಿಕೆ ತಮಗೆ. ನೀವು ಈಗಾಗಲೇ ಅಧ್ಯಯನ ಮಾಡಿದ ವಿಷಯವನ್ನು ಪುನರ್ಮನನ ಮಾಡುವ ಸಣ್ಣ ಪ್ರಯತ್ನ ನನ್ನದು. ದಯಮಾಡಿ ಹರಸಿ ಹಾರೈಸಿ. ಈ ದಿನ ನಾವು 7ನೇ ತರಗತಿಯ ಮೊದಲ ಪಾಠ ಕ್ರೈಸ್ತ ಧರ್ಮ ಆ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ. ಜಗತ್ತಿನ ಪ್ರಬಲ ಧರ್ಮಗಳಲ್ಲಿ ಕ್ರೈಸ್ತ ಧರ್ಮವು ಒಂದಾಗಿದೆ. ಈ ಧರ್ಮದ ಸ್ಥಾಪಕ ಯೇಸು ಕ್ರೈಸ್ತ. ಈತನನ್ನು ಜೀಸಸ್ ಕ್ರೈಸ್ತ ಎಂದು ಕರೆಯುತ್ತಾರೆ. ಕ್ರೈಸ್ತ ಪದದ ಅರ್ಥ ರಕ್ಷಕ. ಈ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ಯೇಸು ಕ್ರೈಸ್ತರು ಬೆಲ್ತ್ಹ್ಯಾಮ್, ಈಗಿನ ಇಸ್ರೇಲ್ನಲ್ಲಿ ಬರ್ತಕ್ಕಂಥ ಬೆಲ್ತ್ಹ್ಯಾಮ್ ಎಂಬಲ್ಲಿ ಮೇರಿಯ ಮಗನಾಗಿ ಜನಿಸಿದರು. ತಂದೆ ಜೋಸೆಫ್. ಯೇಸು ದೀನದಲಿತರ ಸೇವೆ ಮಾಡುತ್ತಾ 30 ವರ್ಷದವರಿದ್ದಾಗಲೇ ಮನೆ ಬಿಟ್ಟು ಹೊರಟರು. ಯೇಸುವಿನ ಜನಪ್ರಿಯತೆಯನ್ನು ನೋಡಿ ಸಹಿಸದ ಜನ ಆತನ ಮೇಲೆ ರಾಜದ್ರೋಹದ ಆರೋಪವನ್ನು ಹೊರಿಸಿ ಆತನನ್ನು ಶಿಲುಬೆಗೇರಿಸಿದರು. ಯೇಸು ಆತನ ಸ್ವಲ್ಪ ಸಮಯದಲ್ಲಿ ತನ್ನ ಹಲವಾರು ಬೋಧನೆಗಳನ್ನು ಜನರಿಗೆ ನೀಡಿದನು. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸೋಣ. ನಿಮ್ಮ ನೆರೆಹೊರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ. ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ. ಮಾನವ ಸೇವೆಯೇ ದೇವರ ಸೇವೆ. ಇವು ಯೇಸು ಕ್ರೈಸ್ತನ ಪ್ರಮುಖ ಬೋಧನೆಗಳು. ಯೇಸುವಿನ ಮರಣ ನಂತರ ಆತನ ಬೋಧನೆಗಳನ್ನು ಆತನ 12 ಜನ ಪ್ರಿಯ ಶಿಷ್ಯರು ಪ್ರಚಾರ ಮಾಡಿದರು. ಕ್ರೈಸ್ತ ಧರ್ಮವು ಮುಂದೆ ಬೆಳೆದು ರೋಮನ್ ಸಾಮ್ರಾಜ್ಯದ ಧರ್ಮವಾಯಿತು. ಪೋಪರು ಕ್ರೈಸ್ತ ಧರ್ಮದ ಧರ್ಮಗುರುಗಳಾದರು. ಈ ರೀತಿ ಕ್ರೈಸ್ತ ಧರ್ಮದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು.